ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುಳ್ಳಿಯವರೇ ಕಾರ್ಯಕ್ರಮ ಶುರು ಮಾಡ್ರಿ. ಯಾರು ಇಟ್ಕೊಂಡಿದ್ದಾರೆ ನಿಮ್ಮನ್ನ ಅಂತ ನೀವು ಕೇಳ್ತಾ ಇದ್ದೀರಾ. ಓಕೆ, ಇವತ್ತು ಯಾರನ್ನ ಕರ್ಸೋದು, ಏನ್ ಅಡಿಗೆ ಮಾಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಗೊತ್ತಾಗೋಯ್ತಾ ಯಾರನ್ನ ಕರ್ಸ್ತಾ ಇದೀವಿ ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿರೋದೊಂದು ಬಿರಿಯಾನಿ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡೆ. ಬಿರಿಯಾನಿನ ಯಾವ ಬಿರಿಯಾನಿ ಮುರಳಿ? ಡೋಂಟ್ ವರಿ, ಒಳ್ಳೆ ವೆಜಿಟೇಬಲ್ ಬಿರಿಯಾನಿ ಮಾಡಿಸ್ಬೇಕು ಅಂತ ಸುಚಿತ್ರ ಅವ್ರನ್ನ ಕರೆಸಿದೀನಿ. ಸುಚಿತ್ರ ಅವರು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋ ಬಿರಿಯಾನಿಗಳು ಮಾಡಿ ತೋರಿಸ್ತಾ ಇದ್ರು. ಯಾವಾಗ ನೋಡಿದ್ರು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿ ತೋರಿಸ್ತಾ ಇದ್ರು. ಹೇಳಿದ್ರು ಮುರಳಿ ಅವರೇ, ನೀವು ನನ್ನ ಕೈಲಿ ಒಂದ್ ಚಾನ್ಸ್ ಕೊಟ್ಟಿಲ್ಲ, ನನ್ ಕೊಡಿ ಒಂದ್ ಚಾನ್ಸ್, ಎಂತ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತಿನ್ ನೋಡಿ ಆಮೇಲೆ ಹೇಳಿ ಅಂತ ಹೇಳಿದ್ರು. ಓಕೆ ಬನ್ನಿ ಸುಚಿತ್ರ ಅಂತ ಅವ್ರನ್ನು ಕರ್ಕೊಂಡ್ ಬಂದಿದೀವಿ. ಕಾಯ್ತಾ ಇದಾರೆ. ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವಾಗಲೂ ದಮ್ ಬಿರಿಯಾನಿ ಅಂದ ತಕ್ಷಣ ಚಿಕನ್ನೋ ಮಟನ್ನೋ ಅಂತ ಎಲ್ಲಾರ್ಗು ಕನ್ಫ್ಯೂಷನ್ ಶುರು ಆಗುತ್ತೆ. ಇಲ್ಲ ಚಿಕನ್ ಅಲ್ಲ, ಇದು ಮಟನ್ ಇರ್ಬೋದು, ಮಟನ್ ಅಲ್ಲ ಚಿಕನ್ ಇರ್ಬೋದು. ನೋ ಸಾರಿ, ಇವತ್ತು ಸುಚಿತ್ರ ಅವ್ರು ತೋರಿಸ್ತಾ ಇರೋದು ಹೈದರಾಬಾದಿ ದಮ್ ಬಿರಿಯಾನಿ ಬ್ರಾಕೆಟ್ ನಲ್ಲಿ ವೆಜ್. ಓಕೆ, ವೆಜ್ ದಮ್ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಸುಚಿತ್ರ ಹೇಳಿ. ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಜಾಪತ್ರೆ, ಶಾಹಿ ಜೀರಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುರುಳಿಕಾಯಿ, ಕ್ಯಾರೆಟ್, ಹೂಕೋಸು, ಹಸಿ ಬಟಾಣಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಅಚ್ಚಖಾರದ ಪುಡಿ, ಬಿರಿಯಾನಿ ಪುಡಿ, ಮೊಸರು, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು, ಕೇಸರಿ, ಉಪ್ಪು, ಎಣ್ಣೆ. ಫಸ್ಟ್ ಇಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟ್ ತರಕಾರಿ ಮತ್ತು ಮಸಾಲೆಗಳನ್ನ ಬೇಯಿಸ್ಕೋಬೇಕು. ದೆನ್ ಸೆಕೆಂಡ್ ರೈಸ್ ನ ಮಾಡ್ಕೋಬೇಕು, 3/4 ಕುಕ್ ಮಾಡ್ಕೋಬೇಕು. ದೆನ್ ಥರ್ಡ್ ಸ್ಟೆಪ್ ದಮ್ ಮಾಡೋದು. ಮುಗಿದೋಯ್ತು ಜೀವನ ಬಿಡ್ರಿ ಇವತ್ತು. ಓಕೆ, ಏನ್ ಕೊಡ್ಲಿ ಫಸ್ಟ್ ಈಗ ವೆಜಿಟೇಬಲ್ಸ್ ನ ಸ್ವಲ್ಪ ಒಂದ್ ಸೈಡ್ ಕುಕ್ ಮಾಡ್ಕೊಳ್ಳೋಣ. ಓಕೆ, ಎರಡ್ ಸೈಡ್, ಒಂದ್ ಸೈಡ್ ಅನ್ನ 3/4 ಕುಕ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಇಲ್ಲಿಗ ಸ್ಪೈಸಸ್ ಎಲ್ಲ ಹಾಕ್ತೀನಿ. ಹಾಕಿ ಮೇಡಮ್. ಚಕ್ಕೆ, ಓಕೆ, ಲವಂಗ, ಓಕೆ, ಏಲಕ್ಕಿ, ಆಮೇಲೆ ಇದು ಬಡ ಇಲೈಚಿ ಅಥವಾ ಕಪ್ಪು ಏಲಕ್ಕಿ. ಏನು ದಪ್ಪ ಇದೀರಿ? ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಓಕೆ, ಅನಾನಸ್ ಹೂವು. ಓಕೆ, ಇದು ಜಾಸ್ತಿ ಹಾಕ್ಬಾರ್ದು, ನೋಡಿ ಹಾಕ್ಬೇಕು, ಇದೊಂಥರ ಫ್ಲೇವರ್ ಜಾಸ್ತಿ ಆಗುತ್ತೆ. ಜಾಪತ್ರೆ ಒಂದು. ಈ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಶಾಹಿ ಜೀರಾ ಆಮೇಲೆ ಹಾಕ್ಬೇಕು. ಓಕೆ, ಫ್ಲಟರ್ ಆಗ್ತಾ ಇದೆ ಈಗ ಶಾಹಿ ಜೀರಾ. ಎಲ್ಲಾ ಸ್ಟೋರ್ಸಲ್ಲೂ ಶಾಹಿ ಜೀರಾ ಅಂತ ಸಿಗುತ್ತೆ. ಅದು ಬಿರಿಯಾನಿಗಳಿಗೆ ಮಾತ್ರ ಸ್ಪೆಷಲಿಸ್ಟ್. ಅದು ಆ ಜೀರಿಗೆ ಅದು ಸಿಕ್ಲಿಲ್ಲ, ಅಯ್ಯೋ ಏನ್ ಮಾಡೋದು ಅಂತ ಟೆನ್ಷನ್ ಇಲ್ಲ, ಮಾಮೂಲಿ ಜೀರಿಗೆನೆ ಹಾಕಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೂನ್, ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಓಕೆ, ಕಾಲಿಫ್ಲವರ್. ಓಕೆ, ಅಕ್ಕಿ, ಹುರುಳಿಕಾಯಿ, ಕ್ಯಾರೆಟ್, ಹೂಕೋಸು, ಹಸಿ ಬಟಾಣಿನ ಸ್ವಲ್ಪ ಬೇಯಿಸ್ಕೊಂಡಿದೀವಿ. ಇಲ್ಲ, ಇದು ಫ್ರೋಸನ್ ಪೀಸ್ ತಗೊಂಡಿದ್ದೀನಿ, ಈಗ ಸೀಸನ್ ಇಲ್ಲ. ಓಕೆ ಓಕೆ, ಫ್ರೋಸನ್ ಪೀಸ್. ಇದು ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ ಎಲ್ಲ ಹಾಕಾಯ್ತಲ್ಲ ತರಕಾರಿನ. ನೀರು ಎಷ್ಟು ಹಾಕೋಣ? ಅರ್ಧದಷ್ಟು ಹಾಕಿ. ಈಗ 1 ಬೌಲ್ ರೈಸ್ ತಗೊಂಡ್ರೆ ಓಕೆ 4ರಿಂದ 5 ಕಪ್ ಅಷ್ಟು ನೀರು, ಅಥವಾ ಪಾತ್ರೆಯಲ್ಲಿ ಅರ್ಧದಷ್ಟು ತಗೊಂಡ್ರೆ ಆಯ್ತು. ಅರ್ಶಿನ ಹಾಕ್ತಾ ಇದ್ದೀನಿ ತರಕಾರಿಗೆ. ಬಿರಿಯಾನಿಗೆ ಬೇಕಾಗುವಷ್ಟು ಖಾರ, ರೆಡ್ ಚಿಲ್ಲಿ ಪೌಡರ್, ಖಾರ ಬೇಕಾಗುವಷ್ಟು. ಓಕೆ, ಸ್ವಲ್ಪ ಫ್ರೈ ಮಾಡಿ. ಇದು ರೆಡಿ ಬಿರಿಯಾನಿ ಮಸಾಲಾ ಪೌಡರ್ ಏನ್ ಸಿಗುತ್ತೆ ಅದು ತಗೊಂಡಿದ್ದೀನಿ ನಾನು. ಓಕೆ ಓಕೆ, ಸಾಲ್ಟ್ ಹಾಕ್ತೀನಿ ತರಕಾರಿಗೆ. ನೋಡ್ಕೊಂಡು ಹಾಕ್ಬೇಕು, ಮತ್ತೆ ಅಕ್ಕಿಗೂ ಸ್ವಲ್ಪ ಹಾಕ್ಬೇಕು. ಓಕೆ, ತರಕಾರಿಗೆ ಬೇಕಾದಷ್ಟು ಉಪ್ಪು. ಓಕೆ, ಅಲ್ಲಿ ಈಗ ನೀರಿಗೆ ಓಕೆ ಸ್ವಲ್ಪ ಎಣ್ಣೆ ಹಾಕಿ, 1 ಸ್ಪೂನ್ ಅಷ್ಟು. 1 ಸ್ಪೂನ್ ಎಣ್ಣೆ ಬೇಕಾ? ಅನ್ನ ಬಿಡಿ ಬಿಡಿಯಾಗಿ ಹಾಕ್ಬೇಕು ಅಂದ್ರೆ 1 ಸ್ಪೂನ್ ಆಯಿಲ್, ಸಾಕು. ಮತ್ತೆ ಸಾಲ್ಟ್
ಅಕ್ಕಿಗೆ ಬೇಕಾಗಷ್ಟು ಸಾಲ್ಟ್. ಓಕೆ. ಈ ಸ್ಪೈಸ್ ಪೌಡರ್ಸ್ ಏನ್ ಹಾಕಿದೀವಿ ನಾವು, ಮಸಾಲಾ ಪೌಡರ್ ಎಲ್ಲ, ಅದೆಲ್ಲ ತರಕಾರಿ ಹಿಡಿಬೇಕು. ಮತ್ತೆ ತರಕಾರಿನ ಈಗಲೇ ಬೇಯಿಸ್ಕೋಬೇಕು. ನಾವು ಇದನ್ನ ಬೇಯಿಸ್ಕೋತಾ ಇದೀವಿ ಈಗ. ಓಕೆ. ನೀರೇನ್ ಹಾಕೋದ್ ಬೇಡ? ಇಲ್ಲ, ನೀರೇನ್ ಹಾಕೋದ್ ಬೇಡ. 2 ಸ್ಟೆಪ್ ಆಯ್ತು. 3ನೇ ಸ್ಟೆಪ್ ಏನು? ಲಾಸ್ಟ್ 3rd ಸ್ಟೆಪ್ ದಮ್ ಮಾಡೋದು. ಓಕೆ 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 ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಮೊಸರು ತಗೊಂಡಿದ್ದೀನಿ. ಹೌದು. ಇದು 2 ಸ್ಟೆಪ್ಸ್ ಅಲ್ಲಿ ಮೊಸರು ಹಾಕ್ತೇನೆ. ಈಗ ಅರ್ಧ ಹಾಕ್ತೇನೆ, ಆಮೇಲೆ ಮತ್ತೆ ಹಾಕ್ತೇನೆ. ಎಷ್ಟೊಂದು 3 ಸ್ಪೂನಾ? ಇಲ್ಲ, ಬೇಕಾಗುತ್ತೆ 4 ಸ್ಪೂನ್ ಅಷ್ಟು. ತರಕಾರಿ ಜಾಸ್ತಿ ಇದೆ. ಆ ಕಡೆ ನೀರ್ ಬಾಯ್ಲ್ ಆಗ್ತಾ ಇದೆ. ರೈಸ್ 3/4 ಕುಕ್ ಮಾಡ್ಕೋಬೇಕು ಇದ್ರೊಳಗೆ. ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಹೇಗೆ ರೈಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿರಿಯಾನಿ. ಓಕೆ. ಜಾಸ್ತಿ ಪೂರ್ತಿಯಾಗಿ ಬೇಯಬಾರ್ದು. 3/4 ಕುಕ್ ಆದ್ರೆ ಸಾಕು. ಸ್ಪೈಸಸ್ ಎಲ್ಲ ವಾಸನೆ ಬರ್ತಾ ಇದೆ. ಬರ್ತದೆ ಬರ್ತದೆ ಬರ್ತದೆ, ಅದ್ಭುತವಾಗಿ ಬರ್ತದೆ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, 1-2-3 ಅಷ್ಟೇ. ಹಸಿಮೆಣಸಿನ್ಕಾಯಿ, ಹುರುಳಿಕಾಯಿ ಎಲ್ಲ ಒಂದೇ ತರ ಇದ್ರೆ ಗೊತ್ತೇ ಆಗಲ್ಲ ರೀ. ಇಲ್ಲ, ಇದೇನಷ್ಟು ಖಾರ ಇರೋದಿಲ್ಲ, ನಿಮ್ಗೆ ಗೊತ್ತಾಗದೆ. ಓಕೆ. ಪುದೀನ ಸೊಪ್ಪು, ಕೊತ್ತಂಬರಿ ಸ್ವಲ್ಪ, ಅಕ್ಕಿ ನೆನ್ಸಿರಂತದ್ದು. ನೆಂದಷ್ಟು ಚೆನ್ನಾಗಾಗುತ್ತೆ ನಮ್ಗೆ. ಹೈದ್ರಾಬಾದ್ ಬಿರಿಯಾನಿ ಅಥವಾ ಹೈದ್ರಾಬಾದ್ ಪಲಾವ್ ಅಂದ ತಕ್ಷಣ ನಿಮ್ಗೆ ತಲೆಗೆ ಹೋಗ್ಬೇಕು, ಇಷ್ಟು ಅಕ್ಕಿ ಇರ್ಬೇಕು. ಹೌದೌದು. ಅದು ಇವೆಲ್ಲ ಕಡಿಮೆ ರೀ. ನೀವು ಒರಿಜಿನಲ್ ಹೈದ್ರಾಬಾದ್ಗೆ ಹೋದಾಗ ನೀವು ಒಳ್ಳೆ ಹೋಟ್ಲಿಗೆ ಹೋದ್ರೆ ಒಂದು ಅಕ್ಕಿ 1 ಇಂಚ್ಗಿಂತ ಶಾವ್ಗೆನ ಅಥವಾ ರೈಸಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ನೀರ್ ಬಾಯ್ಲ್ ಆಗ್ತಾ ಇದೆ. ಎಣ್ಣೆ ಹಾಕಿದೀವಿ ಸ್ವಲ್ಪ, 1 ಸ್ಪೂನ್ ಅಷ್ಟು. ಅದಕ್ಕೆ ಬೇಗ ನಿಮ್ಗೆ ಕುದಿ ಬರಲ್ಲ. ಈ ರೈಸ್ಗೂ ಸ್ವಲ್ಪ ಶಾಹಿ ಜೀರ ಹಾಕ್ತೀನಿ ಇದಕ್ಕೆ. ಇದಕ್ಕೂ ಹಾಕ್ಬೇಕು. ಇದೇ ಬಿರಿಯಾನಿ ಫ್ಲೇವರ್ ಬರೋದು ನಮ್ಗೆ. ಓಹೋ, ಹೌದೇನು? ವೆರಿ ಗುಡ್. ನೀರ್ ಕುದೀತಾ ಇದೆ, ರೈಸ್ ಹಾಕ್ತಾ ಇದ್ದೀನಿ. ಮಿನಿಮಮ್ ಅರ್ಧ ಗಂಟೆ ನೆಂದಿರ್ಬೇಕು ಅಕ್ಕಿ. ಅರ್ಧ ಗಂಟೆ ನೆಂದಿರ್ಬೇಕು. ಇದ್ರಲ್ಲಿ ಎಷ್ಟು ನಿಮಿಷ ಬೇಯಬೇಕು? ಇದ್ರಲ್ಲಿ ನಿಮಿಷ ಹೇಳಕ್ಕಾಗಲ್ಲ ನಾನು, ಡಿಪೆಂಡ್ಸ್ ಆನ್ ದ ರೈಸ್. ಇದು ಇವನ್ ದಮ್ ಆಗೋ ಟೈಮ್ ಅಷ್ಟು, ಒಂದೊಂದು ಅಕ್ಕಿ ಒಂದೊಂದು ಟೈಮ್ ತಗೊಳುತ್ತೆ. ಜಾಸ್ತಿ ನಿಂದಷ್ಟು ಬೇಗ ಆಗುತ್ತೆ. ನಾನು ಟೈಮ್ ಹೇಳಲ್ಲ, ಇಲ್ಲಿ 3/4 ಕುಕ್ ಆಗ್ಬೇಕು ಅಥವಾ 70% ಕುಕ್ ಆಗ್ಬೇಕು. ರೈಸು ಪೂರ್ತಿಯಾಗಿ ಬೆಂದಿರಬಾರ್ದು ನಮ್ಗೆ. ಅದನ್ನ ನೋಡ್ಕೊಂಡು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಏನ್ ಮಾಡ ಈಗ? ಹಿಂಗ್ ದಮ್ ಮಾಡೋದಷ್ಟೇ. ಅಷ್ಟೇನಾ? ರೆಡಿ ಆಗುತ್ತಾ? ತುಪ್ಪ ಹಾಕ್ತಾ ಇದ್ದೀನಿ. ಇದು ದಮ್ ಆಗೋದಕ್ಕೆ. ಈಗ ನಾನು ಅವಾಗೆಲ್ಲ ತುಪ್ಪ ಆಡ್ ಮಾಡಿಲ್ಲ. ಓಕೆ. ಬೇಕಿದ್ರೆ ವೆಜಿಟೇಬಲ್ಸ್ ಕುಕ್ ಮಾಡ್ಕೊಳ್ಳೋವಾಗ್ಲೂ ಹಾಕೋಬಹುದು ತುಪ್ಪನ. ವೆರಿ ಗುಡ್. ಎಂದು ಇಷ್ಟು ತುಪ್ಪ ಹಾಕ್ತಾ ಇದ್ದೀರಾ ಸುಚಿತ್ರಾ? ಇದನ್ನ ಅರ್ಧ ಭಾಗ ಮಾಡ್ಕೊಂಡು ಓಕೆ. ಫಸ್ಟ್ ಒಂದು ಲೇಯರ್ ತರಕಾರಿ ಸ್ವಲ್ಪ ಮೊಸರು ಹಾಕ್ತೀನಿ ಈಗ. ಓಹೋ, ಸೇಮು ಅದೇ ತರ ಮಾಡ್ಬೇಕಲ್ಲ? ಇಲ್ಲಿ ನಟ್ಸ್ ನಾನು ಎರಡು ತಗೊಂಡಿದ್ದೆ. ಓಕೆ. ಈಗ ರೈಸ್ ಹಾಕೋಣ. ಒಂದು ಹಾಕೋಣ. ಇದು ಫ್ರೈಡ್ ಆನಿಯನ್ಸ್, ಡೀಪ್ ಫ್ರೈ ಮಾಡಿ ತೆಗ್ದಿರೋಂಥದ್ದು. ಪಕೋಡ ತರ ಇದೆಯಲ್ರಿ? ಇದು ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ. ಈಗ ಇನ್ನೊಂದು ಲೇಯರ್ ವೆಜಿಟೇಬಲ್ಸ್ ಹಾಕಿ ಹಾಕೋಣ. ಇನ್ನೊಂದು ಲೇಯರ್ ರೈಸ್ ಹಾಕೋಣ ಈಗ. ಅಂದ್ರೆ ಫಸ್ಟ್ ಒಂದು ಲೇಯರ್ ತರಕಾರಿ, ನಂತರ ರೈಸು, ಮತ್ತೆ ರೈಸು. ಮತ್ತೆ ರೈಸ್. ಎಲ್ಲ ತುಂಬಿಸಾಯ್ತಲ್ಲ? ನೆಕ್ಸ್ಟ್ ಏನ್ ತುಂಬಿಸ್ಬೇಕು? ಮತ್ತೆ ನಟ್ಸ್. ಓಹೋ, ಒಳ್ಳೆ ಸಖತ್ತಾಗಿರುತ್ತೆ ಬಿಡ್ರಿ ವೆಜ್ ಬಿರಿಯಾನಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಬ್ರೌನ್ ಆನಿಯನ್ಸ್, ಈಗ 1-2 ಸ್ಪೂನ್ ತುಪ್ಪ.
ಓಹೋ ಚಿತ್ರ ಏನ್ರಿ ಇದು ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಹೌದು ಮಾಡುವ ವಿಧಾನ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬರ್ಕೊಳ್ಳಿ ಇದು ಕೇಸರಿ ಹಾಲಲ್ಲಿ ನೆನ್ಸಿರಂತದ್ದು ಲಾಸ್ಟ್ ಅಲ್ಲಿ ಕಲರ್ ಬೇರೆ ಕೊಡ್ತಾ ಇದೀರಾ ಸ್ಲೋಲೆ ಫ್ಲೇಮ್ ಅಲ್ಲಿ ಬಿಡ್ಬೇಕು ಇದು ಈಗ ಕ್ಲೋಸ್ ಮಾಡ್ಬಿಡಿ ಇದನ್ನ ಕ್ಲೋಸ್ ಮಾಡೋಣ ಫಸ್ಟ್ 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಆಗ್ಲೇ ಓಕೆ ಈಗ ಜಾಸ್ತಿ ಬೇಕಾಗಲ್ಲ ರೈಸ್ 3/4 ಕುಕ್ ಆಗಿದೆ ವೆಜಿಟೇಬಲ್ಸ್ ಕುಕ್ ಆಗಿದೆ ಓಕೆ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ರೈಸ್ Okay. ಈಗ ನನಗೆ ಇಲ್ಲಿ 5 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಆದ್ರೆ ಒಂದು 10 ಮಿನಿಟ್ಸ್ ದಮ್ಮಗ್ ಸಾಕು ನೋಡೋಣ ನೋಡಿ ದಮ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಎಲ್ಲೋ ರೈಸು ವೈಟ್ ರೈಸು ಹೆಂಗ್ ಮಾಡ್ತಾರೆ ಕಲರ್ ರೈಸು ಅಂತ ವೆರಿ ಗುಡ್ ಅಲ್ಲ ಒಂಥರ ಅನ್ನ ಸಪರೇಟ್ ಆಗಿದೆ ಇದೇ ಮೇನು ನಾವು ರೈಸ್ ಎಷ್ಟು ಟೈಮ್ ಕುಕ್ ಮಾಡ್ಕೋತೀವಿ ದ ಟೈಮಿಂಗ್ಸ್ ಮುಖ್ಯ ಎಣಿಸ್ಕೋಬಹುದು ಅಕ್ಕಿನ ನಿಮ್ಗೆ 800 ಅಕ್ಕಿ ಹಾಕಿದ್ದೆ 1000 ಅಕ್ಕಿ ಹಾಕಿದೆ ಅಂತ ಹಾಗೆ ಇರ್ಬೇಕು ಅಲ್ವಾ ಹೌದು ಹೈದರಾಬಾದಿ ಬಿರಿಯಾನಿ ಅಂದ್ರೆ ನಿಮ್ಗೆ ಹಾಗೆ ಬೇಯ್ಬೇಕು ಅನ್ನ ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ತಿಂದು ನೋಡಿ ಹೇಳಿ ಓಕೆ ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ ಸುಚಿತ್ರಾ ಅವರು ಇದು ನೋಡ್ತಾ ಇದ್ರೆ ನನಗೆ ಬಿರಿಯಾನಿನೇ ತಿಂದಂಗೆ ಆಗ್ತದೆ ಸಕ್ಕತ್ತಾಗಿ ಬಂದಿದೆ 3 ಕಲರು ಅದರೊಳಗೆ ಬೆಂದಿರುವಂತ ತರಕಾರಿಗಳು ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ ಇದನ್ನ ಸುಚಿತ್ರಾ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಮಾಡುವ ವಿಧಾನ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಕಪ್ಪು ಏಲಕ್ಕಿ ಜಾಪತ್ರೆ ಶಾಹಿ ಜೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರುಳಿಕಾಯಿ ಕ್ಯಾರೆಟ್ ಹೂಕೋಸು ಹಸಿ ಬಟಾಣಿ ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ ಇದಕ್ಕೆ ಅರಿಶಿನ ಅಚ್ಚಖಾರದ ಪುಡಿ ಬಿರಿಯಾನಿ ಪುಡಿ ಉಪ್ಪು ಹಾಕಿ ಬೇಯಿಸಿ ನಂತರ ಮೊಸರು ಹಸಿರು ಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತೆಗೆದಿಟ್ಟುಕೊಳ್ಳಿ ಒಂದು ಪಾತ್ರೆಗೆ ನೀರು ಎಣ್ಣೆ ಉಪ್ಪು ಹಾಕಿ ನೀರು ಕಾದ ಮೇಲೆ ಶಾಹಿ ಜೀರಾ ನೆನೆಸಿದ ಬಾಸುಮತಿ ಅಕ್ಕಿ ಹಾಕಿ ಬೇಯಿಸಿ ಸೋಸಿಕೊಳ್ಳಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಬೇಯಿಸಿಕೊಂಡ ತರಕಾರಿ ಮೊಸರು ದ್ರಾಕ್ಷಿ ಗೋಡಂಬಿ ಅನ್ನ ಹುರಿದ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಬೇಯಿಸಿದ ತರಕಾರಿ ಅನ್ನ ದ್ರಾಕ್ಷಿ ಗೋಡಂಬಿ ಪುದೀನ ಕೊತ್ತಂಬರಿ ಸೊಪ್ಪು ಹುರಿದ ಈರುಳ್ಳಿ ತುಪ್ಪ ಹಾಲಲ್ಲಿ ನೆನೆಸಿದ ಕೇಸರಿ ಹೀಗೆ ಒಂದಾದ ಮೇಲೊಂದರಂತೆ ಹಾಕಿ ಸುಮಾರು 15 ನಿಮಿಷ ಬೇಯಿಸಿ ಈಗ ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಸವಿಯಲು ಸಿದ್ಧ ಓಕೆ ಸುಚಿತ್ರಾ ಬಿರಿಯಾನಿ ತಂದು ನನ್ನ ಕೈಲಿ ಕೊಟ್ಟಿದ್ದೀರಾ ವೆಜ್ ಬಿರಿಯಾನಿ ಹೀಟಿಂಗ್ ಸ್ಪಾಟ್ಗೂ ಬಂದಿದ್ದೀವಿ ಇನ್ನೇನು ಕೆಲಸನೇ ಇಲ್ಲ ಮಾತೇ ಇಲ್ಲ ಮಾತಿಲ್ಲ ತಿನ್ನೋ ಹೇಳ್ಬೇಕು ತಿಂತಾರಿ ಬಾರಿಸ್ತಾರದಷ್ಟೇನೆ ಓಕೆ ನೀನ್ ನೋಡ್ಬೋಣವಾ ರೈಸ್ ಎಲ್ಲ ದಮ್ ಆಗಿದೆ ಚೆನ್ನಾಗಿ ರೈಸ್ ದಮ್ ಆಗಿದೆ ತರಕಾರಿ ಚೆನ್ನಾಗಿ ಬಂದಿದೆ ಅದ್ರ ಮಧ್ಯ ಈರುಳ್ಳಿ ಹಾಕಿದಿರಲ್ಲ ಹೌದು. ಫ್ರೈ ಮಾಡಿ ಈರುಳ್ಳಿ ಅದು ಅದೇ ಎಷ್ಟಾಗಿದೆ? taste ಬರುತ್ತೆ. ಈ ತರ ವೆಜ್ ಬಿರಿಯಾನಿ ಮಾಡ್ಕೊಂಡ್ರೆ ನಾನ್ ವೆಜ್ ಬಿರಿಯಾನಿ ಬೇಕು ಅಂತ ಅನ್ಸಲ್ಲ ಸೂಪರ್ ಆಗಿದೆ ನೀವು ಥ್ಯಾಂಕ್ ಯು ಒಳ್ಳೆ ರೆಸಿಪಿ ಕೊಟ್ಟಿದ್ದೀರಾ ವೆಜ್ ಅವ್ರಿಗೆ ಮತ್ತು ನಾನ್ ವೆಜ್ ಅವ್ರಿಗೆ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಅಡಿಗೆಯನ್ನು ಮಾಡಲು ಬಂದಿದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಾಕಷ್ಟು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರು ಗುರೂಜಿಯವ್ರ ಹತ್ರ ಇದನ್ ಕೇಳಿ ಗುರೂಜಿಯವ್ರ ನಂಬರ್ ಕೊಡಿ ಗುರೂಜಿಯವ್ರು ಮಾತಾಡ ಸಿಗ್ತಾ ಇಲ್ಲ ಗುರೂಜಿಯವ್ರು ಎಲ್ಲಿ ಸಿಗ್ತಾರೆ ಅಂತ ಗುರೂಜಿಯವ್ರು ಎಲ್ಲೂ ಸಿಕ್ಕಲ್ಲ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ನಮ್ಮ ಕಾರ್ಯಕ್ರಮದಲ್ಲಿ ಸಿಗ್ತಾರೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಬರೆದು ನಮಗೆ ಕಳಿಸ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ನೇರವಾಗಿ ಬಾಲಕೃಷ್ಣ ಗುರೂಜಿಯವರ ಮುಖಾಂತರ ಉತ್ತರಗಳನ್ನು ಸಹ ಕೊಡಿಸ್ತಾ ಇದೀವಿ ಗುರೂಜಿಯವರೇ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ. ಓಕೆ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರೂಜಿ ಏನ್ ಮಾಡ್ತಾ ಇದೀರಾ ಗುರೂಜಿ ಇವತ್ತು ಹಾಲಿಲ್ಲದೆ ಚಾಕ್ಲೇಟ್ ಐಸ್ ಕ್ರೀಮ್, ಹಾಲಿಲ್ಲದೆ ಚಾಕ್ಲೇಟ್ ಐಸ್ ಕ್ರೀಮು ಅಕಟ ಕೋಕೋ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ ಐಸ್ ಕ್ರೀಮ್. ಓಕೆ ಅಂತೂ ನಾವು ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋ ಯೋಗ ಹಾಲಿಲ್ಲದೆ
ಸಕ್ಕರೆ ಇಲ್ಲದೆ ಹೌದು. ಅದನ್ನ ಐಸ್ ಕ್ರೀಮ್ ಅನ್ಕೊಂಡು ತಿನ್ನುವಂತ ಯೋಗ. ಹೇಳಿ ಗುರುಜಿ ಏನೇನ್ ತಂದಿದ್ದೀರಾ? ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಾಗುವ ಸಾಮಗ್ರಿಗಳು: ಪಚ್ಚ ಬಾಳೆಹಣ್ಣು, ಖರ್ಜೂರ, ಖರ್ಜೂರದ ಸಿರಪ್, ಕೋಕೋ ಪುಡಿ, ವೆನಿಲಾ ಎಸೆನ್ಸ್. ಈಗ ಫಸ್ಟ್ ಇದನ್ನ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮಾಡ್ಕೊಳ್ಳಿ. ಸೊ ಡೀಪ್ ಫ್ರೀಸರ್ ನಲ್ಲಿ ಇಟ್ಟು ಕಲ್ಲಿನ ರೀತಿ ಆಗಿರುವಂತಹ ಬಾಳೆಹಣ್ಣು ಇದಕ್ಕೆ ಡೇಟ್ಸ್ ಹಾಕೋಣ. ನೆನೆಸಿರುವಂತಹ ಒಂದು 8-10 ನಿಮಿಷ ನೆಂದಿರುವಂತಹ ಡೇಟ್ಸ್. ಖರ್ಜೂರ ನೀರಲ್ಲಿ ನೆನೆಸಿರುವಂತದ್ದು ಹಸಿ ಖರ್ಜೂರ, ಒಣ ಖರ್ಜೂರ ಅಲ್ಲ ಇದು. ಇದಕ್ಕೆ ಡೇಟ್ ಸಿರಪ್ ಹಾಕೋಣ. ಸಿರಪ್ಪು ಹಾಕ್ತಾ ಇದೀವಿ, ಆ ಖರ್ಜೂರದ ಸಿರಪ್ ಅನ್ನ ಜೊತೆಗೆ ಖರ್ಜೂರವನ್ನು ಹಾಕ್ತಾ ಇದೀವಿ. ಹೌದು. ಓಹೋ ಕೋಕೋ ಪೌಡರ್ ಒಂದು ಚಮಚದಷ್ಟು ಹಾಕಿ. ಸ್ಮಾಲ್ ಕ್ವಾಂಟಿಟಿ ಆಫ್ ವೆನಿಲಾ ವೆನಿಲಾ ಎಸೆನ್ಸ್. ಎಸೆನ್ಸ್. ಓಕೆ. ನೀರ್ಗೀರ್ ಹಾಕ್ಬೇಕಾ ಗುರುಜಿ? ಬೇಡ ಏನ್ ಬೇಡ. ನೀರು ಏನ್ ಬೇಡಲ್ಲ? ಖಂಡಿತ ಬೇಡ. ಫುಲ್ ನೈಸ್ ಆಗ್ಬೇಕು. ಹೌದು, ನುಣ್ಣಗಾಗತ್ತೆ. ಓಕೆ. ಓಹೋ ಸೊ ಈಗ ಇದನ್ನ ಫ್ರೀಸರ್ ಅಲ್ಲಿ ಇಡೋಣ. 2 hours ಬಿಟ್ಟು ತಗೊಳ್ಳೋಣ. ಓಕೆ ಗುರುಜಿ, ಮೋಸ್ಟ್ಲಿ ಫ್ರೀಸಿಂಗ್ ಆಗಿರ್ಬೋದು. ಆಗಿರುತ್ತೆ. 2 ಅವರ್ ಇಡ್ಬೇಕು ಅನ್ಕೊಂಡಿದೀವಿ. ಹೌದು. ತೆಗೀವಿ, ಆಗಿರುತ್ತೆ. ಚಾಕ್ಲೇಟ್ ಐಸ್ ಕ್ರೀಮ್ ಆದರೆ ಹಾಲಿಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಮೊಸರಿಲ್ಲ, ಸಕ್ಕರೆ ಇಲ್ಲ, ಐಸ್ ಕ್ರೀಮ್. ಆದ್ರೂ ಇದು ಐಸ್ ಕ್ರೀಮೇ. ಇದು ಐಸ್ ಕ್ರೀಮ್ ಅಂತಾನೆ ಕರಿಬೇಕಾಗುತ್ತೆ. ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಐಸ್ ಕ್ರೀಮ್ ನ ಮಾಡಿದ್ರು, ಏನೇನು ಅದ್ರೊಳಗೆ ಮಿಕ್ಸ್ ಮಾಡಿದ್ರು, ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಾಕ್ಲೇಟ್ ಐಸ್ ಕ್ರೀಮ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪಚ್ಚ ಬಾಳೆಹಣ್ಣು, ನೆನೆಸಿದ ಖರ್ಜೂರ, ಖರ್ಜೂರದ ಸಿರಪ್, ಕೋಕೋ ಪುಡಿ, ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ. ಇದನ್ನು ಸುಮಾರು 2 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಇಟ್ಟರೆ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿ ಟು ಈಟ್. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡೋಕ್ ಮುಂಚೆ ಒಂದು ಸ್ಮಾಲ್ ಕಾಷನ್. ಹೇಳಿ ಗುರುಜಿ. ನಾವು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಹಾಲಿನ ರುಚಿ ಬರುತ್ತೆ, ಹೌದು ನಮ್ಗೆ ಅದು ಒಗ್ಗಿರುತ್ತೆ. ಹೌದು. ಈಗ ಬೇಸ್ ಏನ್ ಹಾಕಿದೀವಿ ಇದಕ್ಕೆ? ಬಾಳೆಹಣ್ಣು. ಬಾಳೆಹಣ್ಣಿನ ವಾಸನೆ. ಹಾಗಾಗಿ ಸ್ವಲ್ಪ ಬಾಳೆಹಣ್ಣಿನ ಟಿಂಜ್ ಇರುತ್ತೆ. ಓಕೆ. ಸೊ ಅದಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆಗಿರ್ತೀನಿ. ಯು ವಿಲ್ ಎಂಜಾಯ್ ಇಟ್. ಓಕೆ. ಇಲ್ಲ ಗುರುಜಿ, ಇಷ್ಟು ಇದ್ರೆ ಸಾಕು. ಐಸ್ ಕ್ರೀಮ್ ಖಾರ ಇರುತ್ತೆ ಅನ್ಕೊಂಡಿದ್ರೇನು? ಹೌದಾ? ಗುರುಜಿ, ಒಂದು ಪ್ರಶ್ನೆ. ಸುಮತಿ ಅನ್ನೋರು ಒಬ್ರು ನಮಗೆ ಪ್ರಶ್ನೆ ಕೇಳಿದ್ದಾರೆ. ಅವ್ರ ಅಕ್ಕನಿಗೆ ಮದುವೆ ಆಗಿ ಸುಮಾರು 8 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಆದ್ರೆ ಟೆಸ್ಟ್ ಮಾಡಿಸಿದಾಗ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂದ್ರೆ ಅವ್ರ ಭಾವ, ಅಕ್ಕನ ಗಂಡನಿಗೆ ವೀರ್ಯಾಣುಗಳ ಕೊರತೆ ಇದೆ. ಆ ಕೊರತೆನ ನೀಗಿಸಬಹುದಾ ಅಥವಾ ಸ್ಪರ್ಮ್ ಕೌಂಟ್ ಅನ್ನ ಜಾಸ್ತಿ ಮಾಡಬಹುದಾ ಅಂತ ಕೇಳಿದ್ದಾರೆ. ನೀವು ಹೇಳ್ದಂಗೆ ಸ್ಪರ್ಮ್ ಇಲ್ಲದೆ ಇದ್ದಿದ್ರೆ ಅಥವಾ ಅದರ ಕೌಂಟ್ 0 ಇದ್ದಿದ್ರೆ ಅಥವಾ ತುಂಬಾ ಕಮ್ಮಿ ಇದ್ದಿದ್ರೆ ಹೇಳಿ ಗುರುಜಿ, ಅದು ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಇನ್ನೂ ಇದೆ, ಬಟ್ ಪ್ರಮಾಣ ಕಮ್ಮಿ ಇದೆ. ಹಾಗಾಗಿ 2 ದೃಷ್ಟಿಯಲ್ಲಿ ನಾವು ವರ್ಕ್ ಮಾಡಬೇಕು. ಒಂದು, ಆಕೆಯ ಗಂಡನಿಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗೋ ಹಾಗೆ ಸಂಮೋಹಿನಿ ಮತ್ತು ರೇಖಿ, ಅಫ್ಕೋರ್ಸ್ ಸುಜೋಗ್ ಥೆರಪಿನು ಕಂಬೈನ್ ಮಾಡಿ ಹೀಲ್ ಮಾಡ್ತಾ ಬರಬೇಕು. ಆಗ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗೋ ಸಾಧ್ಯತೆಗಳು ಒಂದು ಭಾಗದಲ್ಲಿ ಇದೆ. ಓಕೆ ಗುರುಜಿ. ಮತ್ತೊಂದು ದೃಷ್ಟಿಕೋನದಿಂದ ಈಗ ನಾವು ಬೀಜ ಹಾಕ್ತಿವಿ ಭೂಮಿ ತಾಯಿಗೆ. ಬೀಜದ ಗುಣಮಟ್ಟ ಚೆನ್ನಾಗಿಲ್ದಿದ್ರು ಭೂಮಿ ತಾಯಿನ ಚೆನ್ನಾಗಿ ಆರೈಕೆ ಮಾಡಿದಾಗ ಆ ಭೂಮಿ ತಾಯಿ ಇರೋದ್ರಲ್ಲೇ ಎಷ್ಟೋ ಒಳ್ಳೆಯ ಫಲವನ್ನ ಕೊಡ್ತಾಳೆ. ಆ ರೀತಿ ಸ್ಪರ್ಮ್ ಕೌಂಟ್ ಕಡಿಮೆ ಇರೋ ಕಾರಣ ತಾಯಿಗೆ ನಾವು ಟ್ರೀಟ್ ಮಾಡ್ತೀವಿ. ತಾಯಿಗೆ ವುಡ್ ಬಿ ಮದರ್ಗೆ ಟ್ರೀಟ್ ಮಾಡಿದಾಗ ಆ ಸ್ಪರ್ಮ್ ನ ರಿಸೀವ್ ಮಾಡಿದಾಗ ಅದು ಮಗುವಾಗಿ ಪರಿಣಾಮ ಫೀಟಸ್ ಆಗಿ ನಿಲ್ಲೋ ಸಾಧ್ಯತೆಗಳು ಇವೆ.
ಹಂಗಾಗಿ ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ನಾವು ಟ್ರೀಟ್ ಮಾಡ್ತೀವಿ, ಇಬ್ಬರಿಗೂ ನಾವು ಹೀಲ್ ಮಾಡ್ತೀವಿ. ಆಗ ಸರಿ ಹೋಗೋ ಸಂಭವ 150-60 ಜನಕ್ಕಾದ್ರೂ ಆಗೋ ಸಂಭವ ಇದೆ. ಓಕೆ ಸುಮತಿ ಅವರೇ, ನಿಮ್ಮ ಅಕ್ಕನಿಗೆ ಸಿಕ್ಕಾಪಟ್ಟೆ ಮಗು ಆಗುವಂತ ಚಾನ್ಸಸ್ ಇದೆ. ಯಾಕೆ ನಿರಾಶೆ ಬೇಡ, ಆಶಾವಾದಿಗಳಾಗಿರಿ. ಇದ್ರ ಬಗ್ಗೆ ಮಾಹಿತಿಗಳು ಬೇಕಾದವರು ನಮ್ಮ ಬಾಲಕೃಷ್ಣ ಗುರೂಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗುರೂಜಿ ಅವರೇ, ಚೆನ್ನಾಗಿದೆ ಐಸ್ ಕ್ರೀಮು. ನಾನು ಅನ್ಕೊಂಡೆ ಮಕ್ಕಳು ತಿನ್ಬೋದಾ? ತಿನ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡಿಗೆಗಳನ್ನ ತೋರಿಸ್ಕೊಡ್ತಾ ಇದೀರಾ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿಯವರೇ, ಏನ್ರಿ ವಿಶೇಷ? ಯಾರನ್ನೀ ಕರೆಸ್ತಾ ಇದ್ದೀರಾ? ಯಾರ ಮನೆಯ ರುಚಿನ ನೀವು ತೋರಿಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಛೋಟಾ ಚೆಫ್ ಅವರು ಬಂದಿದ್ದಾರೆ. ಅದ್ಭುತ ಇರುವಂತ ಅವ್ರ ಮನೆ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ನೋಡೋಣ ಅವ್ರು ಯಾರು ಅಂತ. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪೂಜಾಶ್ರೀ ಬಿಆರ್. ಎಲ್ಲಿಂದ ಬರ್ತಾ ಇರೋದು ನೀವು? ಮಲ್ಲೇಶ್ವರಂ. ಎಲ್ಲಿ ಮಲ್ಲೇಶ್ವರಂ ನಿಮ್ಮ ಮನೆ? 8th ಕ್ರಾಸ್. 8th ಕ್ರಾಸ್ ಮಲ್ಲೇಶ್ವರಂ ಮನೆನಾ? ಯಾವ ಸ್ಕೂಲಿಗೆ ಹೋಗ್ತೀರಾ? MES. ಎಷ್ಟನೇ ಕ್ಲಾಸು? 7th. ಓಕೆ, ಏನ್ ಮಾಡ್ತೀರಾ ಇವತ್ತು? ಪನ್ನೀರ್ ಬ್ರೆಡ್ ರೋಲ್. ಪನ್ನೀರ್ ಬ್ರೆಡ್ ರೋಲ್ ಮಾಡ್ತೀರಾ? ಪನ್ನೀರ್ ಬ್ರೆಡ್ ರೋಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಬ್ರೆಡ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಆಲೂಗೆಡ್ಡೆ, ಪನ್ನೀರ್, ಈರುಳ್ಳಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್? ಫಸ್ಟ್ ಮಿಕ್ಸಿಂಗ್ ಬೌಲ್. ಅಂದ್ರೆ ಇದಕ್ಕೇನು ಸ್ಟವ್ ಬೇಕಾಗಿಲ್ಲ ಅನ್ಸುತ್ತಲ್ಲ? ಬೇಕು. ಸ್ಟವ್ ಬೇಕಾ? ಫಸ್ಟ್ ಮಿಕ್ಸ್ ಮಾಡ್ಕೊಂಡು. ಓಕೆ, ಮಿಕ್ಸಿಂಗ್ ಬೌಲ್ ಬೇಕಾ ನಿಮ್ಗೆ? ಬೇಯಿಸಿದ ಆಲೂಗಡ್ಡೆ. ಈ 7th ಇಂದ 8th? ಹಾ. 8th ಇಂದ 9th? ಇಲ್ಲ, 7th ಇಂದ 7th ಇಂದ 8th. ಹಾ. MES ಕಿಶೋರ ಕೇಂದ್ರನಾ? ಹಾ. ಉಪ್ಪು. ಆಮೇಲೆ ಚಿಲ್ಲಿ ಪೌಡರ್. ಬೇಯಿಸ್ಕೊಂಡಿರಂತ ಹಾ. 8th ಇಂದ 9th? ಇಲ್ಲ, 7th ಇಂದ 7th ಇಂದ 8th. ಹಾ. MES ಕಿಶೋರ ಕೇಂದ್ರನಾ? ಹಾ. ಉಪ್ಪು. ಆಮೇಲೆ ಚಿಲ್ಲಿ ಪೌಡರ್. ಬೇಯಿಸ್ಕೊಂಡಿರಂತ ಆಲೂಗಡ್ಡೆಗೆ ಉಪ್ಪು ಮತ್ತೆ ಚಿಲ್ಲಿ ಪೌಡರ್. ಗರಂ ಮಸಾಲ. ಗರಂ ಮಸಾಲ. ಧನಿಯಾ ಪೌಡರ್. ಕೊತ್ತಂಬರಿ. ಪನ್ನೀರ್. ಓಹೋ, ಪನ್ನೀರು ಮತ್ತೆ ಆಲೂಗಡ್ಡೆ. ಆನಿಯನ್. ವೆರಿ ಗುಡ್. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಳ್ಳಿ. ಒಂದ್ ಬೌಲಲ್ಲಿ ನೀರು ಕೊಡಿ. ಬೌಲಲ್ಲಿ ನೀರ್ ಬೇಕಾ? ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬ್ರೆಡ್ ಪೀಸಸ್, ಬ್ರೆಡ್ ಸೈಡ್ ಬ್ರೌನ್ ಇರುತ್ತಲ್ವಾ, ಅದನ್ನ ಕಟ್ ಮಾಡ್ಕೊಬೇಕು. ಓಕೆ, ಕಟ್ ಮಾಡಾಕ್ಬಿಟ್ಟಿದಲ್ವಾ? ಹಾ, ಕಟ್ ಮಾಡಾಗಿದೆ. ಓಕೆ, ನೀರಲ್ಲಿ ಡಿಪ್ ಮಾಡ್ಬೇಕು. ಓಕೆ, ಅಷ್ಟೇನಾ? ಹಾ. ಫುಲ್ ಏನ್ ಪ್ರೆಸ್ ಮಾಡಂಗಿಲ್ಲ? ಹಾ. ಅಡಿಗೆ ಎಲ್ಲ ಮಾಡ್ತೀಯ ಮಲ್ಲಿ ಪೂಜಾ? ಹಾ. ಏನ್ ಮಾಡ್ತೀಯ? ಚಪಾತಿ, ಪೂರಿ. ಓಹೋ, ಹೌದಾ? ಹಾ. ಪರವಾಗಿಲ್ಲಪ್ಪ. ಆಮೇಲೆ ಬೇರೆ? ಉಪ್ಪಿಟ್ಟು. ಆಮೇಲೆ ಅವಲಕ್ಕಿ. ಆಮೇಲೆ ಅಷ್ಟೇ. ಓಕೆ, ಇದನ್ನ ಕಾಯಲ್ಲಿ ಉಂಡ ಮಾಡ್ಕೊಬೇಕು. ಮಾಡ್ಕೊ. ಎಲ್ಲಿ ಐತೆ ಸರ್ ಮನೆ? ರಿಜಾಯ್ಸ್ ಹತ್ರ ಸಂಪೂರ್ಣ. ಓ, ಮೇಲ್ಗಡೆಗಾ ಪೂರ್ತಿ? ಓಕೆ. ಓಹೋ, ನೀರ್ ಬಿಡಲ್ಲ ಈಗ? ಎಣ್ಣೆ ಇಟ್ಕೋಬೋದಾ? ಹಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಎಣ್ಣೆ ಕಾಯಿಸಲು ಒಂದು ಹಾಡು ಹೇಳ್ಬೇಕು ನೀನು. ರೆಡಿ? 1 2 3 ಸ್ಟಾರ್ಟ್. ಶ್ರೀಕಾರಣೆ ಶ್ರೀನಿವಾಸನೆ ಶೇಷಾದ್ರಿ ಗಿರಿವಾಸ ಶ್ರೀರಮಣನೆ ಶ್ರೀಚಕ್ರ ಶ್ರೀಶಂಕ ಭೂಷಿತನೆ ಆತ್ಮಾಯ ದೀಯಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮಿಯ ಮನವ ಕಲುಕುತ್ತ ಇರುವ ಶ್ರೀ ವೆಂಕಟೇಶ ಭದ್ರಾಧಿರಾಮನೈವನೇ ಮಧುರಾಗಿ ಶ್ಯಾಮನೈವನ್ ಶರಣಾಗಿ ಬಂದರೆ ಕಾಯು
ನೀಲಾಮಯ ಶ್ರೀಕಾರಣೆ. ಓಕೆ ಗುಡ್. ಎಣ್ಣೆ ಕಾದಿದೆ ಪೂಜಾ, ಹಾಕಬಹುದು. ಹಾಕೋ, ಸ್ವಲ್ಪ ಸಿಮ್ಮಲ್ಲಿ ಇಡಿ. ಸಿಮ್ಮರ್ ಇಡ್ಲಾ? ಓಕೆ, ನಿಧಾನಕ್ಕೆ ಬಿಡು. ಓಕೆ, ಹಬ್ಬ ಮುಗೀತಲ್ಲ ತಲೆನೋವು. ಕರ್ಚಿಕಾಯಿ ತರ ಬರ್ತಾ ಇದೆಯಲ್ಲ. ಬ್ರೌನ್ ಆಗ್ಬೇಕಾ ಸ್ವಲ್ಪ? ಹಾ, ಪೂರ್ತಿ ಬ್ರೌನ್ ಆಗ್ಬೇಕಾ ಸ್ವಲ್ಪ? ಲೈಟ್ ಆಗಿ ಬ್ರೌನ್ ಆಗಿ. ಪನ್ನೀರ್ ಬ್ರೆಡ್ ರೋಲ್ ರೆಡಿ. BR ಪೂಜಶ್ರೀ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಬ್ರೆಡ್ ಮತ್ತೆ ಪನ್ನೀರ್ ರೋಲ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿತ್ತು, ತುಂಬಾ ಈಸಿಯಾಗಿ ಕಾಣಿಸ್ತಾ ಇತ್ತು. ಮಾಡಿದಂತ ಕ್ರಮ ಕೂಡ ಚೆನ್ನಾಗಿತ್ತು. ಯಾವ ರೀತಿ ಈ ಬ್ರೆಡ್ ರೋಲ್ ನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪನ್ನೀರ್ ಬ್ರೆಡ್ ರೋಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪನ್ನೀರ್, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಬ್ರೆಡ್ ಅನ್ನು ನೀರಲ್ಲಿ ಅದ್ದಿ ಮಧ್ಯದಲ್ಲಿ ಆಲೂಗೆಡ್ಡೆ ಮಿಶ್ರಣ ಇಟ್ಟು ರೋಲ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದರೆ ಪನ್ನೀರ್ ಬ್ರೆಡ್ ರೋಲ್ ರೆಡಿ ಟು ಈಟ್. ಚೆನ್ನಾಗಿದ್ಯಾ? ಚೆನ್ನಾಗಿರುತ್ತೆ. ಗ್ಯಾರಂಟಿನಾ? ಹಾ. ಚೆನ್ನಾಗಿಲ್ಲ ಅಂದ್ರೆ ನಾನ್ ತಿಂದೆ. ಅಯ್ಯೋ, ಇದಂಗಿದೆ ಕರ್ಮ ನೋಡಪ್ಪ. ಚೆನ್ನಾಗಿ ನಾವು ತಿನ್ಕೊಳ್ತೀವಿ, ಹೋಗ್ರಿ ಇನ್ನು ತಡ. ಓಕೆ, ತಿನ್ನೋಣ. ಹಾ, ಕೆಚಪ್ ಜೊತೆ. ಬ್ರೆಡ್ ಹಾಕಿದೀವಿ ಅಂತಾನೆ ಗೊತ್ತಾಗ್ತದಲ್ಲ. ತೋರಿ ನಿಮ್ದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ರೆ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ನವರು ನಮ್ಮ ಮಾಸ್ಟರ್ ಶೆಫ್ಗಳಿಗೆ ಬಂದವರು ಎಲ್ಲರಿಗೂ ಸಹ ಚೋಟಾ ಶೆಫ್ಗಳಿಗೂ ಸಹ ಅದ್ಭುತವಾಗಿರುವಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಚೋಟಾ ಶೆಫ್ ಆಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ BR ಪೂಜಶ್ರೀ ಅವರಿಗೆ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ ಅವರ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪೂಜಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ವಿಶೇಷವಾದಂತಹ ಸುತ್ತು. ನಾವು ಈ ವಾರ ಪೂರ್ತಿ ಅಂದ್ರೆ ನಿನ್ನೆಯಿಂದ ನೀವು ನೋಡ್ತಾ ಇದ್ದೀರಾ, ನಾವು ಈ ವಾರ ಪೂರ್ತಿ ವಿಶೇಷವಾಗಿ ಬೇಸಿಗೆಗಾಲದಲ್ಲಿ ಹಪ್ಪಳ ಸಂಡಿಗೆಗಳನ್ನ ಮಾಡುವಂತದ್ದು ನಮ್ಮ ಇನ್ನಿಂದ ಬಂದಿದೆ. ಏನಕ್ಕೆ ಬೇಸಿಗೆಗಾಲದಲ್ಲಿ ಮಾಡ್ತಾರೆ ಅಂದ್ರೆ ಮಳೆಗಾಲಕ್ಕೆ ಅಥವಾ ಚಳಿಗಾಲಕ್ಕೆ ನಿಮ್ಗೆ ಏನಾದ್ರು ತಿನ್ಬೇಕು ಅನಿಸ್ದಾಗ ಕರೆದಿರುವಂತ ಪದಾರ್ಥ ಮನೇಲಿರ್ಬೇಕು, ಕರಿಯುವಂತ ಪದಾರ್ಥ ಮನೇಲಿರ್ಬೇಕು. ಇವಾಗೆಲ್ಲ ಹಪ್ಪಳ ಸಂಡಿಗೆ ರೆಡಿಯಾಗಿ ಸಿಗುತ್ತೆ. ಆದ್ರೆ ಸಾಕಷ್ಟು ಜನ ನಮಗೆ ಮುರಳಿಯವರೇ ನಮ್ಗೆ ಸಂಡಿಗೆ ಮಾಡ್ಕೊಳಕ್ ಬರಲ್ಲ, ಸಂಡಿಗೆನ ಮಾಡೋದನ್ನ ದಯವಿಟ್ಟು ನಿಮ್ ಕಾರ್ಯಕ್ರಮದಲ್ಲಿ ತೋರಿಸಿ ಅಂತ ಹೇಳಿದ್ರು. ಓಕೆ, ಈ ವಾರ ಪೂರ್ತಿ ವಿಶೇಷವಾಗಿ ಸಂಡಿಗೆಗಳು ತೋರಿಸೋಣ ಅಂತ ನಿನ್ನೆಯಿಂದ ನಾವು ಸಂಡಿಗೆಗಳನ್ನೇ ತೋರಿಸ್ತಾ ಇದೀವಿ. ಯಾವ ರೀತಿ ಸಂಡಿಗೆಗಳು ಮಾಡ್ಕೊಂಡ್ವಿ ಅಂತ ನಿನ್ನೆ ಒಂದು ಸಂಡಿಗೆ ತೋರಿಸಿದೀವಿ. ಇವತ್ತು ಮತ್ತೆ ಸಂಡಿಗೆನ ತೋರಿಸ್ಕೊಡೋಕೋಸ್ಕರ ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭಾಗ್ಯ ನಂಜನಸ್ವಾಮಿ ಅಂತ. ಭಾಗ್ಯ ನಂಜುಂಡಸ್ವಾಮಿ ಅವರ ಪರಿಚಯ ನಿಮಗೆ ಮಾಡ್ಕೊಡ್ತಾ ಇದ್ದೀನಿ. ಚಿಕ್ಕಮಗಳೂರಿನಲ್ಲಿ ಇದ್ದಾರೆ, ಚಿಕ್ಕಮಗಳೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಕಷ್ಟು ಪತ್ರಿಕೆಗಳಲ್ಲಿ ಬರಹಗಳನ್ನ ಬರೀತಾ ಇರ್ತಾರೆ. ಅದು ಯಾವ್ದ್ರ ಬಗ್ಗೆ ಬೇಕಾದ್ರೂ ಆಗ್ಬೋದು. ಜೊತೆಗೆ ಆಕಾಶವಾಣಿಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನ್ ಮಾಡ್ತಾ ಇದೀರಾ ಹೇಳಿ? ಬೇಸಿಗೆಯಲ್ಲಿ ಮಾಡಿಡುವಂತ ಮಳೆಗಾಲದಲ್ಲಿ ಉಪಯೋಗ ಆಗಂತ ರಾಗಿ ಸಂಡಿಗೆನ ಮಾಡ್ತಾ ಇದ್ರು. ರಾಗಿ ಸಂಡಿಗೆ ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಹುಣಸೆ ಹಣ್ಣು, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಮಾವ ರಾಗಿ ಇರ್ತಾನೆ ಇದು ರಾಗಿ ತಗೊಂಡವ್ರ? ಇಲ್ಲ 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 ಇಲ್ಲ, ಇದು ತುಂಬಾ ಪ್ರೊಸೀಜರ್ ಇದೆ. ರಾಗಿಗೆ 2 ದಿವಸ ನೆನ್ಸ್ಬೇಕು, ಅಂದ್ರೆ ದಿವಸ ಚೇಂಜ್ ಮಾಡ್ಬೇಕು ನೀರನ್ನ. ಆಮೇಲೆ 2 ದಿವಸ ಆದ್ಮೇಲೆ ಅದ ನೀರೆಲ್ಲ ಡ್ರೈ ಮಾಡ್ಬಿಟ್ಟು ಆಮೇಲೆ ಮೊಳಕೆ ಕಟ್ಬೇಕು. ಹೌದು, ರಾಗಿ ಮೊಳಕೆ ಕಟ್ಟಿ ಆಮೇಲೆ ಅದನ್ನ ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು. ಪಂಚೆ ಮೇಲೆ ಈ ತರ ಹರಿವಿದ್ರೆ ಅದು ಡ್ರೈ ಆಗತ್ತೆ. ಆಮೇಲೆ ಅದನ್ನ ಪೌಡರ್ ಮಾಡ್ಬೇಕು. ಈಗ ರಾಗಿ ಹಿಟ್ಟನ್ನ ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಬೇಕು. ನಾವೀಗ ಸ್ವಲ್ಪ ನೀರು ಕುಡಿ. ಸಿಗುವಂತ ಹುಣಸೆನಲ್ಲ? ಸಿಗುವಂತ ಪೇಸ್ಟ್. ಹುಣಸೆ ರಸ ಹಾಕಿದ್ರೂ ಆಗತ್ತೆ, ಈ ಪೇಸ್ಟ್ ಮಾಡಿ ಹಾಕಿದ್ರೂ ಆಗತ್ತೆ. ಅಯ್ಯೋ, ಪೇಸ್ಟ್ ವಿಷಯ ಹಿಡ್ಕೊಂಡ ಬಿಡ್ರಿ. ಅದಕ್ಕೆ ಆಗತ್ತೆ. ಹುಣಸೆ ಹಣ್ಣು ತಗೊಳ್ಳಿ, ಚೆನ್ನಾಗಿ ಕ್ಯೂಸ್ ಇಟ್ಕೊಳ್ಳಿ, ರಸ ಬರುತ್ತೆ. ರಸ ಸ್ವಲ್ಪ ಹಾಕಿ ಅದಕ್ಕೆ
ಈ ಹುಣಸೆ ಹಣ್ಣು ಪೇಸ್ಟ್ ಅಂತ ಹುಡ್ಕೊಂಡೋಗಿ ಅದು ಎಲ್ಲಿ ಸಿಗುತ್ತೆ ಮುರಳಿ ಅವರೇ? ಹುಣಸೆ ಹಣ್ಣು ಪೇಸ್ಟ್ ಎಲ್ಲಿ ಸಿಗುತ್ತೆ? ನೋ ಪ್ರಾಬ್ಲಮ್. ಹುಣಸೆ ಹಣ್ಣು ಪೇಸ್ಟ್ ಸಿಕ್ಕಿಲ್ಲ ಅಂದ್ರೂ ಚಿಂತೆ ಇಲ್ಲ, ಆರಾಮಾಗಿ ಹುಣಸೆ ರಸ ಕೂಡ ಹಾಕೋಬಹುದು. ಇದು ಪೆಪ್ಪರ್ ಪೌಡರ್. ಓಕೆ, ಖಾರ ಬೇಕಿದ್ರೆ ಹಾಕ್ಬೋದು, ಇದಕ್ಕೇನ್ ಬೇಡ, ಬೇಕಿದ್ರೆ ಹಾಕಬಹುದು. ಸ್ವಲ್ಪ ಹಾಕ್ತಾ ಇದ್ದೀನಿ. ಓಕೆ, ಆಮೇಲೆ ಉಪ್ಪು ಈ ಸಂಡಿಗೆಗಳಿಗೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಕಡಿಮೆನೆ ಹಾಕ್ಬೇಕು. ಉಪ್ಪು ಆಗ್ಬಿಡುತ್ತೆ, ಕರ್ದ್ಮೇಲೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಬೇಕು. ಓಕೆ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಇದನ್ನೇನ್ ಮಾಡ್ಬೇಕು ಇವಾಗ ನೀವು? ಈಗ ಇದನ್ನ ಬಾಣ್ಲೆ ಒಲೆ ಮೇಲೆ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಕೈ ಆಡಿಸ್ಬೇಕು. ಸ್ವಲ್ಪ ಗಟ್ಟಿ ಆದ್ಮೇಲೆ ಹರವಬೇಕು. ಇದನ್ನ ಸ್ಪೂನಲ್ಲೇ ಬಿಡ್ಬೇಕಿದೆ. ಈಗೆಲ್ಲ ರೆಡಿ ಹಪ್ಪಳ ಸಂಡಿಗೆ ಸಿಗೋದ್ರಿಂದ ಮನೇಲಿ ಮಾಡೋದು ಕಡಿಮೆ ಆಗಿದೆ. ಹಾಗಾಗಿ ಈ ಶೋ ಮೂಲಕ ಎಲ್ರೂ ಮನೆಯಲ್ಲೇ ಮಾಡ್ಲಿ ಅಂತ ಖಂಡಿತ. ನಾವು ಎಲ್ಲ ಅಂಗಡಿಲಿ ಸಿಗುತ್ತೆ, ಆದ್ರೂ ಒಂದ್ಸರಿ ನಮ್ಮನೆ ಮಾಡಿದ ಹಪ್ಪಳ ಈ ಕೈ ಆಡ್ಸೋತಿಗ್ಲು ಕೂಡ ಗಂಟು ಬರಬಾರ್ದು. ಇದು ಓಕೆ ಓಕೆ ಓಕೆ. ಗಂಟು ಬಂದ್ಬಿಟ್ರೆ ಸಂಡಿಗೆ ನಿಮಿಷ ಇದನ್ನ ಈ ತರ ಮಾಡ್ಬೇಕಾಗುತ್ತೆ? ಬೇಗ ಆಗತ್ತೆ, ಒಂದು 5 ರಿಂದ 10 ನಿಮಿಷದೊಳಗೆ ಆಗ್ಬಿಡುತ್ತೆ ಇದು. ಓಕೆ ಓಕೆ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಫಂಕ್ಷನ್ಗಳಾಯ್ತು ಅಂದ್ರೆ ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಸಂಡಿಗೆ ಹಪ್ಪಳ ಹೀಗೆ ಒಂದ್ ದಿವಸ ಅದೇ ಪ್ರೋಗ್ರಾಮು. ಹಾಗೇನೆ ಕುಟುಂಬದಲ್ಲೂ ಒಂದು ಸಾಮರಸ್ಯ ಇತ್ತು. ಈಗ ಸಂಡಿಗೆಯೊಳಗೆ ಇತ್ತು, ಎಲ್ಲ ಇತ್ತು. ಈಗ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದ್ರ ಮೂಲಕನಾದ್ರೂ ಸಾಮರಸ್ಯ ಬೆಳೀಲಿ ಅಂತ ಹೇಳಿ ಈಗ ಒಂದು ಪಂಚೆ ಮೇಲೆ ಬಿಡ್ಬೇಕಿದನ ಒಣಕೋಬೇಕು ಬಿಸಿಲಲ್ಲಿ ಹಾಕೋದಕ್ಕೆ. ಇದನ್ನ ಈ ತರ ಸ್ವಲ್ಪನೇ ತೆಗ್ದು ತುಂಬಾ ತೆಳ್ಳಗೆ ಬಿಡ್ಬೇಕಿದು. ಇದು ಆಮೇಲೆ ಒಣಗಿದ್ಮೇಲೆ ಸರಿ ಆಗತ್ತೆ ಇದು. ಓಕೆ ಓಕೆ. ಇದನ್ನ ನಾವು ನಾಳೆ ಬೆಳಗ್ಗೆ ತೆಗಿಬಹುದು ಅಂದ್ರೆ ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆ ತಕೋಬಹುದು ಅಥವಾ ಮಧ್ಯಾಹ್ನ ತೆಗಿಬಹುದು? ಇಲ್ಲ, 2 ದಿವಸ ಚೆನ್ನಾಗಿ ಒಣಗ್ಬೇಕು. ಇದು ಬೆಳಗ್ಗೆ ಹಾಕ್ಬೇಕು, ಸಂಜೆ ಪುನಃ ತೆಗ್ದಿಟ್ಟು ಇಬ್ನಿ ಎಲ್ಲ ಬೀಳ್ಬಾರ್ದು. ಪುನಃ ಮಾರನೇ ದಿವಸ ಬೆಳಗ್ಗೆ ಹಾಕಿದ್ರೆ ಅವತ್ ಸಂಜೆ ತೆಗಿಬಹುದು. ಜಾಸ್ತಿ ಒಳ್ಳೆ ಬಿಸಿಲಲ್ಲಿ ಒಣಗಿಸಿದಷ್ಟು ಜಾಸ್ತಿ ಡ್ಯೂರಬಿಲಿಟಿ ಬರುತ್ತೆ ಅಲ್ವಾ? ಓಕೆ, ನಾನೀಗ ಊರಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಒಣಗಿಸಿ ತೋರ್ಸೋದಕ್ಕಾಗಲ್ಲ ಅಂತ. ತುಂಬಾ ತೆಳಗಿದೆ, ಸ್ವಲ್ಪ ದಪ್ಪಿದೆ. ಓಕೆ ಓಕೆ ಓಕೆ. ತುಂಬಾ ತೆಳ್ಳಗ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ, ಬೇಗ ಬಿಸಿಲಲ್ಲಿ ದಪ್ಪಾಗುತ್ತಾ ಇದು ಎಣ್ಣೆಗೆ ಹಾಕಿದ್ರೆ? ಆಗತ್ತೆ ಆಗತ್ತೆ ಆಗತ್ತೆ. ಓಕೆ, ಇದನ್ನ ಕರೆದು ಕೊಟ್ರೆ ನಾವು ತಿಂದು ರುಚಿ ನೋಡ್ತೀವಿ. ಅದೇ ರುಚಿ ಇರುತ್ತೆ ತಾನೇ? ಇದುವೆ ಅದೇ ರುಚಿ, ಸೇಮ್ ಅದೇ ಹುಣಸೆ ಹಣ್ಣಿನ ಹಾಕಿ ಮಾಡಿರೋದಲ್ವಾ? ಓಕೆ ಓಕೆ ಓಕೆ. ತುಂಬಾ ತೆಳ್ಳಗ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ, ಬೇಗ ಬಿಸಿಲಲ್ಲಿ ದಪ್ಪಾಗುತ್ತಾ ಇದು ಎಣ್ಣೆಗೆ ಹಾಕಿದ್ರೆ? ಆಗತ್ತೆ ಆಗತ್ತೆ ಆಗತ್ತೆ. ಓಕೆ, ಇದನ್ನ ಕರೆದು ಕೊಟ್ರೆ ನಾವು ತಿಂದು ರುಚಿ ನೋಡ್ತೀವಿ. ಅದೇ ರುಚಿ ಇರುತ್ತೆ ತಾನೇ? ಇದುವೆ ಅದೇ ರುಚಿ, ಸೇಮ್ ಅದೇ ಹುಣಸೆ ಹಣ್ಣಿನ ಹಾಕಿ ಮಾಡಿರೋದಲ್ವಾ? ಓಕೆ ಓಕೆ ಓಕೆ. ನೋಡಿ ಈಗ ಬೇಗ ತೆಗಿಬೇಕಿದು. ಓಕೆ ಓಕೆ. ನೀವು ಬೇಗ ಬೇಗ ಹಾಕಿರತ್ತಾನೆ ಬೇಗ ತೆಗಿಯಕ್ ಸಾಧ್ಯ. ಕಪ್ಪಾಗ್ಬಿಡ್ತಾ ಇಲ್ಲ ಅಂದ್ರೆ? ಕಪ್ಪಾಗತ್ತೆ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ನೋಡಿ ಹೇಗೆ ಅರಳ್ಕೊಳ್ತಾ ಇದೆ. ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಾಕು, ತೆಗ್ಬಿಟ್ಟು ಆಗಿರುತ್ತೆ. ಅಷ್ಟೇ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದರೆ ಸಂಡಿಗೆನ ಫಸ್ಟ್. ಯಾಕಂದ್ರೆ ಸಂಡಿಗೆ ಕರ್ ತೋರಿಸೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಯಾರೋ ನೋಡ್ಕೊಳ್ದೇ ಇದ್ದವರು ಬರ್ಕೊಳ್ದೇ ಇದ್ದವ್ರಿಗೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರಾಗಿ ಸಂಡಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ರಾಗಿ ಹಿಟ್ಟು, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಹುಣಸೆ ರಸ, ಕಾಳುಮೆಣಸಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಇದನ್ನು ಬಿಳಿ ಪಂಚೆಯ ಮೇಲೆ ಸಂಡಿಗೆಯಂತೆ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಕಾದ ಎಣ್ಣೆಯಲ್ಲಿ ಕರಿದರೆ ರಾಗಿ ಸಂಡಿಗೆ ತಿನ್ನಲು ರೆಡಿ. ಅದೇ ಬೇಸಿಗೆಗಾಲದಲ್ಲಿ ಮಾಡ್ಕೊಳ್ಳಿ, ಮಳೆಗಾಲ ಚಳಿಗಾಲದಲ್ಲಿ ಪೂರ್ತಿಯಾಗಿ ತಿನ್ಕೊಳ್ಳಿ. ಯಾಕಂದ್ರೆ ಇದು ಮಾಡಕ್ ಶುರು ಮಾಡಿದ್ರೆ ಮೊದಲೆಲ್ಲ ಇದು ನೆನ್ಸ್ಕೊಳ್ಳೋಕೆ ಸಿಕ್ಬಿಡ್ತಿತ್ತಾ? ಇಲ್ಲೇನೋ ಒಂದು ಬೋಂಡ ಅಂಗಡಿ ಇರುತ್ತೆ, ಚಿಪ್ಸ್ ಅಂಗಡಿ ಇರುತ್ತೆ, ಇಮಿಡಿಯೇಟ್ ಆಗಿ ಏನೋ ತಂದ್ಬಿಡ್ತಾ ಇದ್ವಿ. ಆದ್ರೆ ಊರ್ ಕಡೆ ಹಳ್ಳಿಗಳ ಕಡೆ ಎಲ್ಲ ಸಿಗ್ತಾ ಇರ್ಲಿಲ್ಲ. ಅವ್ರು ಇದನ್ನೇ ಕುರ್ಕಲ್ ತಿಂಡಿಯಾಗಿ ತಿಂತಾ ಇದ್ರು. ಏನೋ ನೆನ್ಸ್ಕೊಳ್ಳೋಕ್ ಬೇಕು ಅಂದಾಗ ಅಥವಾ ಸಾಯಂಕಾಲ ತಿನ್ಬೇಕು ಅಂದಾಗ ಇದನ್ನ ಮಾಡಿ ಇಟ್ಕೊಳ್ತಾ ಇದ್ರು. ಇವಾಗ ಇದ್ರ ಉಪಯೋಗ ತುಂಬಾ ಕಡಿಮೆ ಆಗಿದೆ, ಆದ್ರೆ ತುಂಬಾ ರುಚಿ ಕೊಡುತ್ತೆ. ಒಂದ್ಸರಿ ಮಾಡ್ಕೋಬಹುದು ನೀವು. ಓಕೆ, ಥ್ಯಾಂಕ್ ಯು ಮೇಡಮ್. NR ಪುರದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಸಂಡಿಗೆನ ಮಾಡಿ ತೋರಿಸಿದೀರಾ.
ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ಬಂದಿದ್ದಾರೆ ಪ್ರಕಾಶ್ ರಾವ್ ಅವರು ಬಂದು ಒಂದು ಅದ್ಭುತವಾಗಿರುವಂತಹ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಪ್ರಕಾಶ್ ರಾವ್ ಏನ್ ಮಾಡ್ತಾ ಇದ್ದೀರಾ? ಇವತ್ತು ಪಾಲಕ್ ಪುದೀನ ಪಕೋಡ ಮಾಡ್ತಾ ಇದ್ದೀನಿ. ಕಾಜು ಪಾಲಕ್ ಪುದೀನ ಪಕೋಡ. ಅಯ್ಯೋ ಇವತ್ತು ಕಾಜು ಪಾಲಕ್ ಪುದೀನ ಪಕೋಡ. ಓಕೆ, ಪಕೋಡ, ಕಾಜು, ಪಾಲಕ್ ಏನೇನ್ ಹಾಕಿ ಏನೇನ್ ಮಾಡ್ತೀರಾ, ಏನೇನ್ ತಿಂದ್ರೆ ಹೇಳ್ಬಿಡಿ ಒಂದ್ಸರಿ. ಕಾಜು ಪಾಲಕ್ ಪುದೀನ ಪಕೋಡ ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಪಾಲಕ್, ಪುದೀನ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಎಣ್ಣೆ. 100 ಗ್ರಾಮ್ ಕಾಜು ಹಾಕ್ತಾ ಇದ್ದೀನಿ. 100 ಗ್ರಾಮ್ ಕಾಜುನಾ? ಹಾಕಿ ಪ್ರೊಡ್ಯೂಸರು ಮುಚ್ಕೊಂಡೋಗ್ಬಿಡ್ತಾನೆ. ಹಾಕಿ ಪುದೀನ ಹಾಕ್ತಾ ಇದ್ದೀನಿ. ಪಾಲಕ್ ಒಂದು 50 ಗ್ರಾಮ್ ಹಾಕ್ತಾ ಇದ್ದೀನಿ. ಓಕೆ, ಪ್ರಕಾಶ್ ಅವ್ರದೆಲ್ಲ ಗ್ರಾಮ್ ಲೆಕ್ಕ, ಕಂತೆ ಲೆಕ್ಕ ಇಲ್ವೇ ಇಲ್ಲ, ಎಲ್ಲ ಗ್ರಾಮ್ ಲೆಕ್ಕನೇ. ಗ್ರೀನ್ ಚಿಲ್ಲಿ ಬೇಕಾದಷ್ಟ ತುಪ್ಪ ಹಾಕ್ತಾ ಇದ್ದೀನಿ. ಹಾಕಿ ಸಾಫ್ಟ್ ಬರುತ್ತೆ. ಹೌದೌದು, ಹಾಕಿ. ಏನದು ಜೀರಿಗೆ ಒಂದು ಸ್ಪೂನ್. ನಿಮ್ಮೆಲ್ಲ 5 ಸ್ಟಾರ್ ಹೋಟ್ಲ್ ಅಡಿಗೆಲ್ಲೂ ಜೀರಿಗೆ ಹಾಕ್ತಿರಲ್ಲ? ಎಲ್ಲ ಹಾಕ್ತೀವಿ ಸರ್. ಏನಕ್ಕದು? ಜೀರ ಹಾಕ್ಲೇಬೇಕಾಗುತ್ತೆ ಅದು. ಓಕೆ, ಕಟ್ಲೆಟ್ ಹಾಕ್ತಾ ಇದ್ದೀನಿ. ಒಂದು 100 ಗ್ರಾಮ್ ಹಾಕ್ತಾ ಇದ್ದೀನಿ. ಓಕೆ, ಅಕ್ಕಿಟ್ಟು ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಮಿಕ್ಸ್ ಮಾಡಬೇಕು. ಸಾಲ್ಟ್ ಅರ್ಧ ಸ್ಪೂನ್ ಹಾಕಿ ಸಾಕು. ಹಾಕಿ ನೀರು ಗಟ್ಟಿ ಇರಬೇಕು. ಸಾಕು ಅದು ನೋಡಿ. ಬಿಸಿ ಆದಂತ ಕಾಜು ಪಾಲಕ್ ಪಕೋಡ ರೆಡಿ ಆಗ್ತದೆ. ಫುಲ್ ಗಟ್ಟಿನೇ ಇರ್ಬೇಕಲ್ಲ ಇದು ಮಾತ್ರ? ಅದೇನಾಗ್ತದೆ, ಸೊಪ್ಪು ಹಾಕ್ತೀವಿಲ್ಲ, ನೀರು ಬಿಟ್ಬಿಡ್ತದೆ. ಹೌದಲ್ಲ? ತುಂಬಾ ಚೆನ್ನಾಗಿ ಬಂದಿದೆ. ಹಿಂಗ್ ಹಾಕ್ತಿರ? ಸಿಂಗಲ್ ಹಿಂಗೆ ಹಾಕದ? ಸಿಂಗಲ್ ಹಾಕ್ಬೇಕು. ಒಂದ್ ಬಿಟ್ಟು ನೋಡಿ, ಒಂದ್ ಸ್ವಲ್ಪ ಏನಾರು ಹಾಕಿ. ಒಂದ್ 2-3 ಗೋಡಂಬಿ ಮೇಲೆ ಚೆನ್ನಾಗಿರ್ತಲ್ಲ ತಿನ್ನಕ್ಕೆ. ಹೌದು, ಅದಕ್ಕೂ ಮಿಕ್ಸ್ ಮಾಡಿ ತಗೋದ ನಾವು. ಓಹೋ, ಬಂದಿದೆ. ಸಿಕ್ಕಾಪಟ್ಟೆ ಸಖತ್ ಮಾಡಿ ಮಾತಾಡಂಗಿಲ್ಲ. ಹಾಕೊಳ್ಳಿ. ಮೆಜರ್ಮೆಂಟ್ ಕರೆಕ್ಟಾಗಿ ಕೊಟ್ರೆ ಏನಾಗಲ್ಲ ಅಲ್ಲ? ಹೌದು. ಇದು ಸ್ಪೆಷಲ್ ಆಗಿ ಆ ಕಾಜು ಹಾಕಿರೋದೇ ಸ್ಪೆಷಲ್ ಅಲ್ವಾ? ಸ್ಪೆಷಲ್ ಯಾವುದು? ಓಹೋ, ಈ ಪಾಲಕ್ ಅಥವಾ ಯಾವ್ದಾದ್ರು ಸೊಪ್ಪು ಹಾಕ್ಬಿಟ್ರೆ ಅದು ಕೆಂಪಾಯ್ತು ಅಂತ ಗೊತ್ತೇ ಆಗಲ್ಲ. ಹೌದು ಅಲ್ಲ? ಹೌದು, ನಾವು ನೋಡ್ಕೋಬೇಕು. ಆ ಗೋಡಂಬಿ ಮೇಲ್ ಬಿದ್ದಿದ್ದೆಲ್ಲ ಸ್ವಲ್ಪ ಬ್ರೌನ್ ಆದ್ರೆ ಆಯ್ತು. ಇಟ್ಕೊಂಡು ತಿನ್ಬೋದು ಒಂದ್ 2-3 ದಿನ. ಆಮೇಲೆ 2 ದಿನ ಇಟ್ಕೋಬಹುದು. ಯಾಕೆ ಸಾಫ್ಟ್ ಆಗುತ್ತೆ. ಇದು ಸೊಪ್ಪು ಇದೆ ಅಲ್ಲ, ಮೆತ್ತಗಾಗ್ಬಿಡುತ್ತೆ. ಪಾಲಕ್ ಅದರಿಂದ ಪಕೋಡ ರೆಡಿ ಆಗ್ತದೆ. ಈಗ ರಸಗುಲ್ಲಾನ ಈಗ ಈ ತರ ಕಲ್ಕತ್ತಾ ಸ್ಟೈಲ್ ಬೇಕಂದ್ರೆ ಒಬ್ರು ರಸಗುಲ್ಲಾನ ಜಾಗ್ರಿ ಬೆಲ್ಲದಲ್ಲಿ ರಸಗುಲ್ಲ ಬೇಕಂದ್ರೆ ಅಯ್ಯೋ ಮಾಡಿದ್ರ? ಮಾಡುದು. ಓಹೋ, ಜನ ಹೇಳಿದ್ದಾರೆ ಯಾವ್ದು ನೀವು ಮಾಡೋ ಐಟಮ್ಸ್ ವೇಸ್ಟೇಜ್ ಎಲ್ಲ ಹೇಳಿದ್ದಾರೆ. ಹೌದೌದು, ವೇಸ್ಟೇಜ್ ಹೆಂಗಾಗುತ್ತೆ? ವೇಸ್ಟೇಜ್ ಆಗತ್ತೆ. ಸ್ವೀಟ್ ಅಲ್ಲೆಲ್ಲ ವೇಸ್ಟೇಜ್ ಆಗಕ್ ಚಾನ್ಸ್ ಇಲ್ಲ ಅಲ್ವಾ? ಹೌದು, ಅದ್ರ ಹತ್ರ ನಾವು ಮಾಡ್ಕೋಬೇಕಾಗುತ್ತೆ. ಎಸ್, ಆಯ್ತಾ? ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡಿ. ಓಹೋ, ಅದ್ಭುತ ಬಿಡಿ. ಪಕೋಡ ಕಾಜು ಪಾಲಕ್ ಪುದೀನ ಪಕೋಡ. ಕಾಜು ಪಾಲಕ್ ಪುದೀನ ಪಕೋಡ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತದೆ ಕೂಡ.
ಹಾಕಿರುವಂತ ಸಾಮಗ್ರಿಗಳು ಕೂಡ ಇದರೊಳಗೆ ಅಷ್ಟೇ ತಾಕತ್ತಾಗಿರೋದಿದೆ. ತುಂಬಾ ಚೆನ್ನಾಗಿ ಮಾಡಿದ್ರೆ ಪ್ರಕಾಶ್ ನೋ ಪ್ರಾಬ್ಲಮ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು, ಅಯ್ಯೋ ನೋಡ್ಕೊಳ್ಳಿಲ್ವಲ್ಲಪ್ಪ, ಬರ್ಕೊಳ್ಳಿಲ್ವಲ್ಲಪ್ಪ, ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಬೇಡಿ. ಇನ್ನೊಂದ್ಸರಿ ತೋರಿಸ್ತಾ ಇದೀನಿ ಪ್ರಕಾಶ್ ಅವರು ಯಾವ ರೀತಿ ಈ ಪಕೋಡನ ಮಾಡಿದ್ರು ಅಂತ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ಕಾಜು ಪಾಲಕ್ ಪುದೀನ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಡಂಬಿ, ಪುದೀನ, ಪಾಲಕ್, ಹಸಿರು ಮೆಣಸಿನಕಾಯಿ, ತುಪ್ಪ, ಜೀರಿಗೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ರುಚಿಕರ ಕಾಜು ಪಾಲಕ್ ಪುದೀನ ಪಕೋಡ ರೆಡಿ ಟು ಈಟ್. ಪ್ರಕಾಶ್ ಅವರೇ ಹೇಳಿ ಸರ್. ತಿನ್ ನೋಡೇ ಬಣ್ಣ ಚೆನ್ನಾಗಿ ಆಗಿರ್ಬೋದಲ್ವಾ? ಆಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಅದ್ಭುತವಾಗಿರುವಂತ ಪಕೋಡನ ಮಾಡಿ ಕೊಟ್ಟಿದ್ದಾರೆ. ಇದು 800 ರೂಪಾಯಿ ಕೆಜಿನೇ. ಹೌದೌದು, 800 ರೂಪಾಯಿ ಕೆಜಿ ಇದು. ಹಿಂಗ್ ಕೊಟ್ರೆ 900, 1000, 1200 ರೂಪಾಯಿ ಚಾರ್ಜ್ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ 900 ರೂಪಾಯಿ ಕೊಟ್ಟು 1 ಕೆಜಿ ಪಕೋಡ ತಗೊಂಡ್ರೆ ಯಾವ ರೀತಿ ಇರುತ್ತೋ ಅಷ್ಟೇ ಚೆನ್ನಾಗಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ದೇವ್ರ ಒಳ್ಳೇದ್ ಮಾಡ್ಲಿ. ಆಯ್ತು ಸರ್. ಎಲ್ಲ ಆರ್ಡರ್ಗಳು ನಿಮ್ಗೆ ಸಿಗ್ಲಿ. ಕಾರ್ಯಕ್ರಮ ಮುಗಿಸ್ಬೇಕು. ಪಕೋಡ ತಿನ್ಬಿಟ್ಟು ಹೋಗಿ ಮುರಳಿ ಅವರೇ, 2 ಗಂಟೆ ಆಗಕ್ಕೆ ಇನ್ನೊಂದು 5 ನಿಮಿಷ ಇದೆ ಅಂತ ನೀವು ಅಂತ ಇದ್ದೀರಾ. ಇದು ಒಳ್ಳೆ ಪಕೋಡ ರೀ ಇದ್ರಿ. ಇದೇನಿಲ್ಲ, ಇದು ಹೆಚ್ಚು ಕಡಿಮೆ ಒಂದು 900, 1200 ರೂಪಾಯಿ ಕೆಜಿ ಇರಬೇಕು. ಅಷ್ಟೊಂದು ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗತ್ರಿ. ಒಂದೇ ಒಂದು ತಿಂದು ನೋಡಿದ್ವಿ, ಅದ್ಭುತವಾಗಿತ್ತು. ಇನ್ನೇನ್ ತಿನ್ನೋಡೋದು, ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಪ್ರಕಾಶ್ ಅವರು ಅನ್ಕೊಂಡೆ. ಸಮಯ ಆಗ್ತದೆ, ಕಾರ್ಯಕ್ರಮ ಮುಗಿದ್ಮೇಲೆ ಬೇಕಾದ್ರೆ ಇದನ್ನ ಮನೆಗೆ ತಗೊಂಡೋಗ್ಬೋದು ಅಂತ ನಾನು ಸ್ವಲ್ಪ ಅನ್ಕೊಂಡೆ. ನೀವು ಕಾರ್ಯಕ್ರಮ ಮುಗಿಸ್ಬೇಕು, ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನೀವು ಬರಬೇಕು, ನಿಮ್ಮ ಕೈ ರುಚಿನ ತೋರಿಸ್ಬೇಕು. ನಮ್ಮ ಮಕ್ಕಳನ್ನು ಕಳ್ಸಿಕೊಡ್ಬೇಕು. ಪಕ್ಕದ ಮನೆಯಲ್ಲ ಹೋದ್ರಂತೆ, ಅವ್ರ್ಯಾರೋ ಫ್ರೆಂಡ್ ಹೋದ್ರಂತೆ, ನಮ್ಗೆ ಯಾರು ಗೊತ್ತೇ ಇಲ್ವಲ್ಲ. ನೋ, ನಿಮ್ಗೇನು ಗೊತ್ತಿರಬೇಕು ಅಂತೆಲ್ಲ ಏನೂ ಇಲ್ಲ. ಯಾಕಂದ್ರೆ ಪರಿಚಯ ಇದ್ದವರೇ ಬರಬೇಕು ಅಂತೇನಿಲ್ಲ, ಪರಿಚಯ ಇಲ್ಲದವರು ಬರ್ಬೋದು. ಯಾಕಂದ್ರೆ ಎಲ್ಲ ಬರೋರೆಲ್ಲ ನಮಗೆ ಪರಿಚಯ ಯಾರು ಇರೋದಿಲ್ಲ. ಬಂದ್ಮೇಲೆ ಪರಿಚಯ ಆಗ್ತೀರಾ ಅಷ್ಟೇನೆ. ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಓ, ನಾವು ಸಖತ್ ಚೆನ್ನಾಗಿಲ್ವಲ್ಲಪ್ಪ, ಏನ್ ಮಾಡೋದು? ನೋ ಪ್ರಾಬ್ಲಮ್, ಬನ್ನಿ. ನಿಮ್ಮ ಕೈ ರುಚಿಗೋಸ್ಕರ ನಮ್ಮ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ 6th ಹೋಗ್ತಿದ್ಯಾ? ಇಲ್ಲ, 5th ಇಂದ 6th. 6th ಹೋಗಿಲ್ಲ ತಾನೆ ನೀನು? ಹೋಗಾಗಿದೆ. ಯಾವ ಸ್ಕೂಲ್ ನೀನು? A4 ಸ್ಕೂಲ್. ಅದಕ್ಕೆ ಹಿಂಗೆ ಸ್ವಲ್ಪ ಅವ್ರ ಹಂಗೇನೆ ಹಾಕ ಹೋಗ್ಬಿಡ. ಅಯ್ಯೋ, ಇನ್ನೊಂದ್ ಸ್ವಲ್ಪ ಹಾಕ. ಸಾಕು, ಹಾಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದ್ದಾಗ್ಬಿಡ್ಲಿ. ಹಾಕ. ಯಾರೆಲ್ಲ ಹಾಕ್ಬೇಕು? ಬುತ್ತಿ ನೋಡು ಚಿನ್ನ. ಏನೇನದು? ಕಲಿಸಿ ಇಲ್ಲ, ಮಿಕ್ಸ್ ಮಾಡಬೇಕು. ಕಾವಲ್ ಏನ್ ಹೇಳಿದ್ದೀನಿ? ಗೂರಾಡು. ಗೂರಾಡು. ನೀವಿಲ್ಲ ಬರೋ ಆಂಟಿಗೆಲ್ಲ ಕೇಳ್ತಿರ್ತೀರಲ್ಲ, ನೀವೇನ್ ಸ್ಪೆಷಲ್ ಮಾಡ್ತೀರಾ, ಏನ್ ಸ್ಪೆಷಲ್ ಮಾಡ್ತೀರಾ ಅಂತ. Correct. ನೀವೇನ್ ಸ್ಪೆಷಲ್ ಮಾಡ್ತೀರಾ? ತಿಂತೀನಿ ನಾನು. ಎಲ್ಲಿ ಮಾಡಕ್ ಬರುತ್ತೆ ನನ್ಗೆ? ಅದಕ್ಕೆ ತಾನೇ ನಿಮ್ಗೆ ಮಾಡ್ಕೊಡ್ತಿರೋದು. ಮಾಡಕ್ ಬರಲ್ಲ ಅಂದ್ರೆ ಇವೆಲ್ಲ ಮಾಡ್ಕೊಡ್ತಾರೆ. ನಾನು ತಿಂತಾ ಇದ್ದೀನಿ. ಇದು ಬಹಳ ಈಸಿ, ಬೇಗ ಮಾಡ್ಬಿಡ್ಬೋದು ಈ ಸಂಡಿಗೆ, ನೇರಳಿನ ಸಂಡಿಗೆನ. ಅಲ್ವಾ? ಹಾ. ಓಹೋ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಎಂಜಿ ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.com. ಉಡುಗೊರೆಗಳ ಪ್ರಾಯೋಜಕರು ಗೃಹ ವೈಭವ ಬೆಂಗಳೂರು, ಯುವರ್ ಫ್ಯಾಮಿಲಿ ಶಾಪ್.